ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮತ್ತೆ ಇನ್ನು 2,000 ಪ್ಲಸ್ 2,000 4,000 ದುಡ್ಡು ಆದ್ರೆ ಬರ್ತಾ ಇದೆ. ಹೌದು ಸ್ನೇಹಿತರೆ, 23ನೇ ಕಂತಿನ ಹಣ ಅಂದ್ರೆ ಆಗಸ್ಟ್ ತಿಂಗಳ ಹಣ, 24ನೇ ಕಂತಿನ ಹಣ ಅಂದ್ರೆ ಸೆಪ್ಟೆಂಬರ್ ತಿಂಗಳ ಹಣ. ಈಗ ಅಕ್ಟೋಬರ್ ಮುಕ್ತಾಯವಾಗ್ಲಿಕ್ಕೆ ಬಂತು, ಇನ್ನು ಕೂಡ ಸೆಪ್ಟೆಂಬರ್ದು ಕೂಡ ಬೇಕೇ ಅಲ್ವಾ? ಹೌದಲ್ವಾ? ಸೊ ಹಾಗಾಗಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ, 23, 24ನೇ ತಿಂಗಳ ಹಣ ಕಂತಿನ ಹಣವನ್ನ ಈಗ ಸರ್ಕಾರ ಹಾಕ್ಬೇಕಾಗಿದೆ. ಈ ಎರಡು ಕಂತುಗಳನ್ನ ಹಾಕಿದ್ರೆ 4,000. ಇದು ನಿಮ್ಮ ಮಕ್ಕಳ ಶಾಲಾ ವಿದ್ಯಾಭ್ಯಾಸಕ್ಕಾದ್ರೂ ಯೂಸ್ ಮಾಡ್ಕೊಳ್ಳಿ, ಅಥವಾ ದೀಪಾವಳಿ ಹಬ್ಬಕ್ಕಾದ್ರೂ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಪರ್ಸನಲ್ ಇದಕ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ. ಅದು ಸರ್ಕಾರ ಕೇಳೋದಿಲ್ಲ, ಆದ್ರೆ ಸರ್ಕಾರ ಈಗ ದುಡ್ಡು ಹಾಕ್ಬೇಕಾಗಿದೆ, ಅದನ್ನ ಮಾತ್ರ ನಾವು ಕೇಳಬೇಕೀಗ. ಅದರಲ್ಲಿ ಈಗ 23ನೇ ಕಂತಿನ ಹಣ ಈ ದೀಪಾವಳಿ ಹಬ್ಬಕ್ಕೆ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಈಗ ಟ್ರಯಲ್ ನಡೀತಾ ಇದೆ. ಹೌದು, ತಾಂತ್ರಿಕ ದೋಷ ಆಮೇಲೆ ಆಗ್ಬಾರ್ದು. ಈಗ 22ನೇ ಕಂತಿನಲ್ಲಿ ತಾಂತ್ರಿಕ ದೋಷ ಆಗಿತ್ತಲ್ವಾ, ಹಾಗೆ ಆಗ್ಬಾರ್ದು. ಸೊ ಆ ಒಂದು ಕಾರಣಕ್ಕಾಗಿ ಈಗ 23ನೇ ಕಂತಿನ ಹಣವನ್ನ ಹಾಕ್ತಾ ಇದ್ದಾರೆ, ಟ್ರಯಲ್ ಮಾಡಿ ನೋಡ್ತಾ ಇದ್ದಾರೆ. ಅಲ್ಲಿ ಏನಾದ್ರೂ ತಾಂತ್ರಿಕ ದೋಷ ಕಂಡು ಬರ್ಲಿಲ್ಲ ಅಂದ್ರೆ ಸ್ಪೀಡ್ ಆಗಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಂತದ್ದು. ಸೊ ಈಗ ಸದ್ಯಕ್ಕೆ ಬೆಂಗಳೂರು ನಗರ ಆಗಿರ್ಲಿ, ಬೆಂಗಳೂರು ಗ್ರಾಮಾಂತರ ಆಗಿರ್ಲಿ, ಬೆಳಗಾವಿ ವಿಜಯನಗರ ಆಗಿರ್ಲಿ, ಧಾರವಾಡ ಯಾದಗಿರಿ ಆಗಿರ್ಲಿ, ಉತ್ತರ ಕನ್ನಡ ದಕ್ಷಿಣ ಕನ್ನಡ ಆಗಿರ್ಲಿ, ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಟ್ರಯಲ್ ಮಾಡಲಾಗ್ತದೆ. ಟ್ರಯಲ್ ಮಾಡಿ ಏನ್ ತಾಂತ್ರಿಕ ದೋಷ ಆಗುತ್ತೋ ಇಲ್ವೋ ಚೆಕ್ ಮಾಡಿ, ತದನಂತರ ಸ್ಪೀಡ್ ಆಗಿ ಒಂದೇ ದಿನದಲ್ಲಿ 20 ಲಕ್ಷನೋ 30 ಲಕ್ಷನೋ ಇಂತಹ ಇಷ್ಟು ಮಹಿಳೆಯರಿಗೆ ದುಡ್ಡನ್ನ ಜಮಾ ಮಾಡತಕ್ಕಂತಹ ಪ್ರೊಸೆಸರು ಪ್ರಾರಂಭವಾಗುತ್ತೆ. ಸೊ ಇದು ನಿಮ್ಮ ಗಮನದಲ್ಲಿರ್ಲಿ. ಇನ್ನು ಹಂತ ಹಂತವಾಗಿನೇ ಜಮಾ ಆಗೋದು, ಅದಕ್ಕೆ ನೀವು ಸಹಕರಿಸಲೇಬೇಕಾಗತ್ತೆ ಸ್ನೇಹಿತರೆ. ಒಂದು ಈಗ 23ನೇ ಕಂತಿನ ಹಣ ಜಮಾ ಆಗ್ತಾ ಇದ್ದು, ಟ್ರಯಲ್ ನಡೀತಾ ಇದೆ. 24ನೇ ಕಂತಿನ ಹಣ ಈ ಅಕ್ಟೋಬರ್ ತಿಂಗಳಲ್ಲಂತೂ ಬರೋದಿಲ್ಲ, ಇದು ನವೆಂಬರ್ ನಲ್ಲಿನೇ ಬರೋದು. ಹೌದು, ನವೆಂಬರ್ ನಲ್ಲಿ ಈ ಸೆಪ್ಟೆಂಬರ್ ತಿಂಗಳ ಹಣ ಮತ್ತು ಅಕ್ಟೋಬರ್ ತಿಂಗಳ ಹಣ ನವೆಂಬರ್ ನಲ್ಲಿ ಜಮಾ ಆಗುತ್ತೆ. ಈಗ ಸದ್ಯಕ್ಕೆ 22 ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಈ ಅಕ್ಟೋಬರ್ ತಿಂಗಳಲ್ಲಿ ಜಮಾ ಆದ್ರೆ, ಇನ್ನು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ಈ ನವೆಂಬರ್ ತಿಂಗಳಲ್ಲಿ ಜಮಾ ಆಗುವಂತದ್ದು. ಹೇಗೆ ಸರ್ಕಾರಿ ನೌಕರಸ್ಥರ ವೇತನ ಒಂದು ತಿಂಗಳ ವೇತನ ದುಡಿದಿದ್ದಾದ್ರೆ ಇನ್ನೊಂದು ತಿಂಗಳಲ್ಲಿ ಜಮಾ ಆಗುತ್ತೆ. ಸೊ ಹಾಗೆ ಇದು ಕೂಡ ಗೃಹಲಕ್ಷ್ಮಿ ದುಡ್ಡು ಈ ತಿಂಗಳ ಹಣ ಮುಂದಿನ ತಿಂಗಳಲ್ಲಿ, ಅಕ್ಟೋಬರ್ದು ನವೆಂಬರ್ ನಲ್ಲಿ, ನವೆಂಬರ್ದು ಡಿಸೆಂಬರ್ ನಲ್ಲಿ, ಡಿಸೆಂಬರ್ ನಲ್ಲಿ ಮುಂದಿನ ವರ್ಷ ಜನವರಿನಲ್ಲಿ, ಈ ರೀತಿ ದುಡ್ಡು ಜಮಾ ಆಗ್ತಾ ಹೋಗುತ್ತೆ. ಸೊ ಸದ್ಯಕ್ಕೆ 23ನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗ್ತಾ ಇದೆ. ಈ ಅಕ್ಟೋಬರ್ ತಿಂಗಳಲ್ಲಿ ಒಟ್ಟಾರೆಯಾಗಿ 4,000 ಜಮಾ ಆದಂಗ ಆಗತ್ತೆ. ಈಗ ಸ್ನೇಹಿತರೆ, ಈಗ ಗೃಹಲಕ್ಷ್ಮಿ ಸಂಘಗಳ ಬಗ್ಗೆ ಬಹಳಷ್ಟು ಮಾಹಿತಿ ಕೇಳ್ತಾ ಇದ್ರಿ. ಈ ಗೃಹಲಕ್ಷ್ಮಿ ಸಂಘಗಳು ಪ್ರಾರಂಭ ಆಗಿದ್ದೇ ಆದ್ರೆ ಬಹಳಷ್ಟು ಬೆನಿಫಿಟ್ಸ್ ಇದರಿಂದ. ಹೌದು, ಬಹಳಷ್ಟು ಮಹಿಳೆಯರಿಗೆ ತಮ್ಮ ಬೆಳವಣಿಗೆಗೆ, ತಮ್ಮ ಸಬಲೀಕರಣಕ್ಕೆ, ಅದೇ ರೀತಿಯಾಗಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾದ್ರೂ ಯೂಸ್ ಮಾಡ್ಕೊಳ್ಬಹುದು, ತಮ್ಮ ಮನೆಯನ್ನ ಕಟ್ಲಿಕ್ಕೆ ಅಥವಾ ಪರ್ಸನಲ್ ಸಾಮಗ್ರಿಗಳನ್ನ ವಸ್ತುಗಳನ್ನ ಖರೀದಿ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗತ್ತೆ. 50,000ದಿಂದ 1,00,000ದವರೆಗೂ ಕೂಡ ಸಂಘಗಳಲ್ಲಿ ಸಾಲ ಸೌಲಭ್ಯ ಸಿಗುವಂತದ್ದು. ಇದನ್ನ ನೀವು ಮರುಪಾವತಿಸಬೇಕಾ ಅಥವಾ ಇಲ್ವಾ ಅಂತ ಕೇಳೋದಾದ್ರೆ ಮರುಪಾವತಿಸಬೇಕು. ಈಗ ಗೃಹಲಕ್ಷ್ಮಿ ದುಡ್ಡು ಹೇಗೆ ಜಮಾ ಆಗತ್ತೆ ಹಾಗೆ ನೀವು ತಗೊಂಡ್ ಹೋಗೋದಲ್ಲ, ಇದನ್ನ ಮರುಪಾವತಿ ಮಾಡಬೇಕು. ಈಗ ಬೇರೆ ಸಂಘಗಳಲ್ಲಿ ಅಥವಾ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ನೀವು ಹೇಗೆ ದುಡ್ಡನ್ನ ಕಟ್ತಾ ಇರ್ತೀರಿ ಲೋನ್ ಮಾಡ್ಕೊಂಡು, ಹೇಗೆ ಬಡ್ಡಿ ಬೀಳ್ತಾ ಇರ್ತದೆ ಇಂಟ್ರೆಸ್ಟ್, ಅಷ್ಟೇನ್ ಬಡ್ಡಿ ಇಲ್ಲಿರೋದಿಲ್ಲ. ಗೃಹಲಕ್ಷ್ಮಿ ಸಂಘಗಳಲ್ಲಿ ಕಡಿಮೆ ಬಡ್ಡಿ ಇರುತ್ತೆ. ಇದರಿಂದ ಸರ್ಕಾರಕ್ಕೂ ಕೂಡ ನೀವು ವಾಪಸ್ ದುಡ್ಡು ಕೊಟ್ರೆ ಸರ್ಕಾರಕ್ಕೆ ಏನ್ ನಷ್ಟ ಆಗೋದಿಲ್ಲ, ಲಾಭನೇ ಆಗತ್ತೆ. ಇನ್ನು ನಿಮಗ್ ಕೊಟ್ರೆ ದುಡ್ಡನ್ನ ಸರ್ಕಾರ, ಇದರಿಂದ ನಿಮಗೂ ಕೂಡ ಬೆನಿಫಿಟ್ ಸಿಗತ್ತೆ. ಇದರಿಂದ ಏನಾದ್ರೂ ಯೂಸ್ ಮಾಡ್ಕೊಳ್ಬಹುದು, ಅಗತ್ಯ ಬಿದ್ದಾಗ ತೆಗೆಸ್ಕೊಂಡು. ತದನಂತರ ನಿಮಗೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ಪ್ರತಿ ವಾರನೂ ಕೂಡ ತುಂಬತಾ ಹೋದ್ರೆ ಇದರಿಂದ ನಿಮಗೆ ತೊಂದರೆ ಕಡಿಮೆ. ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಕ್ಕರೆ ಇದರಿಂದ ಮತ್ತೊಂದು ಏನಿದೆ ಲಾಭ, ಹೌದಲ್ವಾ? ಈಗ ಬೇರೆ ಕಡೆ ಸಾಲ ತೆಗಿಸ್ಲಿಕ್ಕೆ ಹೋದ್ರೆ ಸಿಕ್ಕಾಪಟ್ಟೆ ಬಡ್ಡಿ ವಿಧಿಸ್ತಾರೆ. ಒಂದು ಗಂಟನ್ನೇ ಅಂದ್ರೆ ಈಗ ತಗೊಂಡಿರ್ತಕ್ಕಂತಹ ದುಡ್ಡನ್ನ ಕಟ್ಲಿಕ್ಕೆ ಆಗೋದಿಲ್ಲ, ಬರೀ ಬಡ್ಡಿಯನ್ನ ತುಂಬತಾ ಹೋಗ್ಬೇಕಾಗತ್ತೆ. ಸೊ ಅಂತಹ ಪರಿಸ್ಥಿತಿ ನಿಮಗ್ ಬೇಡ. ಪ್ರತಿ ತಿಂಗಳು ಇಂತಿಷ್ಟಂತ, ಪ್ರತಿ ವಾರ ಇಂತಿಷ್ಟಂತ ಇರತ್ತೆ. ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲ ಸೌಲಭ್ಯ ಸಿಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ, ಅಂದ್ರೆ ಗೃಹಲಕ್ಷ್ಮಿ ಸಂಘಗಳಲ್ಲಿ. ಇದು ಒಂದ್ 5-6 ಜಿಲ್ಲೆಗಳಲ್ಲಿ ಮೊದಲು ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಪ್ರಾರಂಭ ಮಾಡಿ ಅಲ್ಲಿ ಸಕ್ಸಸ್ಫುಲ್ ಆಯ್ತಪ್ಪ ಅಂದ್ರೆ ಮತ್ತೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ, ಹೀಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆ ಅಲ್ಲದೆ ಪ್ರತಿಯೊಂದು ತಾಲೂಕು, ಗ್ರಾಮ, ಹಳ್ಳಿ, ಸಿಟಿ, ಓಣಿಗಳಲ್ಲಿ, ಮೂಲೆಗಳಲ್ಲಿ ಕೂಡ ಗೃಹಲಕ್ಷ್ಮಿ ಸಂಘಗಳು ಪ್ರಾರಂಭವಾಗ್ತಾ ಇದೆ. ಸೊ ಈ ಒಂದು ಪ್ರಾರಂಭವಾಗಿದ್ದೆ ಆದ್ರೆ ಇದರಿಂದ ನಿಮಗೆ ಮತ್ತಷ್ಟು ಹೆಲ್ಪ್ ಆಗುತ್ತೆ. ಸೊ ನೀವು ಕಡಿಮೆ ಬಡ್ಡಿದಲ್ಲಿ ಸಾಲವನ್ನ ತೆಗೆದುಕೊಂಡು ಅದನ್ನ ತೀರಿಸಬಹುದು. ಅದರಿಂದ ಏನಾದ್ರೂ ಯೂಸ್ ಮಾಡ್ಕೊಳ್ಬಹುದು, ನಿಮ್ಮ ಮಕ್ಕಳ ಮದುವೆಗಾಗಿರ್ಲಿ. ಹೀಗೆ ಯಾರು ಗೃಹಲಕ್ಷ್ಮಿಯರಿದ್ರಿ ನಿಮಗೆ ಇದು ಸಿಗುವಂತದ್ದು. ಇದು ಶ್ರೀಮಂತರಿಗೆ ಸಿಗೋದಿಲ್ಲ, ಕಡಿಮೆ ಬಡವರಿಗೆ, BPL APL ಕಾರ್ಡ್ ಇದ್ದಂತವರಿಗೆ ಮಾತ್ರ ಈ ಸಾಲ ಸೌಲಭ್ಯ ಸಿಗುವಂತದ್ದು.
ಅದನ್ನ ನೀವು ಮರುಪಾವತಿಸಿದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಹೆಚ್ಚಿನ ಸಾಲ ಕೂಡ ಸಿಗುವಂತಹ ಸಾಧ್ಯತೆ ಇದೆ. ಹೋದಂಗೆ ಏನಾಗುತ್ತೆ, ಹೆಚ್ಚಿನ ಸಾಲ ಸೌಲಭ್ಯಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಸರ್ಕಾರ ಇದನ್ನ ಆದಷ್ಟು ಬೇಗ ಪ್ರಾರಂಭ ಮಾಡಬೇಕು. ಇನ್ನೊಂದು, ನೀವು ಗೃಹಲಕ್ಷ್ಮಿ ಈ ಕಡೆ ದುಡ್ಡು ಜಮಾ ಆಗ್ತಾ ಹೋದ್ರೆ ಆ ದುಡ್ಡನ್ನೇ ನೀವು ಈ ಕಡೆ ಸಂಘಗಳಲ್ಲಿ ಕೂಡ ಇನ್ವೆಸ್ಟ್ ಮಾಡಿದ್ರು ನಡೆಯುತ್ತೆ. ಸಂಘಗಳಲ್ಲಿ ಒಮ್ಮೆಲೆ ದುಡ್ಡನ್ನ ಪಡ್ಕೊಂಡು ಗೃಹಲಕ್ಷ್ಮಿ ದುಡ್ಡನ್ನ ತಿಂಗಳಿಗೆ 2,000 ಬರುತ್ತಲ್ವಾ, ಸೊ ಆ ಒಂದು ದುಡ್ಡನ್ನ ಕೂಡ ಕಟ್ಟಿದ್ರು ನಡೆಯುತ್ತೆ. ಈ ಕಡೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ತುಂಬತಾ ಹೋದ್ರೆ ನಿಮ್ಮ ಸಾಲ ಮುಕ್ತಾಯವಾಗುತ್ತೆ, ಮತ್ತೆ ಹೆಚ್ಚಿನ ಸಾಲವನ್ನ ಪಡ್ಕೊಂಡು ಅದರಿಂದ ಏನಾದ್ರೂ ಯೂಸ್ ಮಾಡ್ಕೊಳ್ಬಹುದು. ಓಕೆನಾ? ಈ ವಿಷಯ ನಿಮಗೆ ನಾನು ತಿಳಿಸಬೇಕಾಗಿತ್ತು. ಅತಿ ಶೀಘ್ರದಲ್ಲೇನೆ ಈ ಸಂಘಗಳು ಪ್ರಾರಂಭವಾಗಲಿದೆ. ಸೊ ಈ ಒಂದು ನವೆಂಬರ್ ತಿಂಗಳಲ್ಲಿ ಬಹುತೇಕ ನಾವು ಇದನ್ನ ಲಾಂಚ್ ಮಾಡ್ತೀವಿ ಅಂತಕ್ಕಂತಹ ಮಾಹಿತಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಕಾಯ್ದು ನೋಡೋಣ. ಸೊ ಒಟ್ಟಾರೆಯಾಗಿ ಇನ್ಫಾರ್ಮೇಶನ್ ನಿಮಗೆ ತಿಳಿಸಬೇಕಾಗಿತ್ತು, ತಿಳಿಸಿದೀನಿ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.